ओम धाता पुरस्तादनुदाधारा शक्र प्रविद्वान् ओम यज्ञेन यज्ञवेन तदेवा तानि धर्माणि प्रथमान्यासे समर्पयामि आवाहयामि आसनं समर्पयामि पादारविन्दो पाद्यं समर्पयामि अर्घ्यं समर्पयामि आचमनीयं समर्पयामि स्नानं समर्पयामि स्नानान्तरे वस्त्रान् समर्पयामि वेदान् समर्पयामि आभरणान् समर्पयामि गन्धान् समर्पयामि पुष्पाणिं समर्पयामि यज्ञेश्वरान् उद्पत्ति हाकि यज्ञेश्वरान् धूपं समर्पयामि यज्ञेश्वरान् समर्पयामि यज्ञेश्वरे नैवेद्यार्थे आज्ञोपहारं समर्पयामि अदिति मंगा नीराजनार्थे कर्पूर इत्यस्य हाक्बिड्ರಿ पूर्ण फलಂ ಸಮರ್ಪಯಾಮಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಹೇಗೆ ಮನುಷ್ಯರಾಗಿರ್ತಕ್ಕಂಥ ನಮಗೆ ತಿನ್ನಲಿಕ್ಕೆ ಬಾಯಿ ಉಂಟು, ಭಗವಂತನಿಗೆ ನಾವು ನೈವೇದ್ಯ ಅಂತೇಳಿ ಮಾಡ್ತೇವೆ ಬಿಟ್ರೆ ಅಥವಾ ತಿಂತಾನೋ ಇಲ್ಲವೋ ನಮಗೆ ಗೊತ್ತಾಗೋದಿಲ್ಲ. ಆದರೆ ವಿಧಿವತ್ತಾಗಿ ಅಗ್ನಿ ಮುಖಾವೈ ದೇವಾಹ ಅಂತೇಳಿ ದೇವತೆಗಳು ಅಗ್ನಿಯ ಮುಖವನ್ನು ಹೊಂದಿದ್ದಾರೆ ಅಂತೇಳಿ ಶಾಸ್ತ್ರ. ಹಾಗಾಗಿ ನಮ್ಮ ಋಷಿ ಪರಂಪರೆ ನಮಗೇನು ಕೇಳಿದ್ರೆ ಹೋಮ ಹವನಾದಿಗಳನ್ನು ಹೇಳಿ ಅಂತಿಂಥ ಅಗ್ನಿಗೆ ಹೇಗೆ ನಿಮ್ಮನ್ನು ಗುರುತಿಸ್ಬೇಕಾದ್ರೆ ಒಂದು ಹೆಸರು ಉಂಟು, ನಮ್ಮನ್ನು ಗುರುತಿಸ್ಬೇಕಾದ್ರೆ ಒಂದೊಂದು ಹೆಸರು ಇರ್ತದೋ, ಒಂದೊಂದು ಹೋಮದ ಅಗ್ನಿಗೆ ಒಂದೊಂದು ಹೆಸರು ಇರ್ತದೆ. ಅಂತಹ ಅಗ್ನಿಯನ್ನು ವಿಧಿವತ್ತಾಗಿ ಪ್ರತಿಷ್ಠಾಪನೆಯನ್ನು ಮಾಡಿ ಆಹುತಿಯನ್ನು ಕೊಟ್ಟಂತಹ ಕಾಲಕ್ಕೆ ಆ ದೇವತೆಗಳು ಆಹುತಿಯಲ್ಲಿರ್ತಕ್ಕಂಥ ಅಂತಸ್ತತ್ವವನ್ನು ಹೀರಿಕೊಂಡು ಸಂತೃಪ್ತರಾಗಿರ್ತಾರೆ ಅಂತೇಳಿ ಶಾಸ್ತ್ರ. ಹಾಗಾಗಿ ಅಂತಹ ಕಾಲದಲ್ಲಿ ಅದು ಪೂರ್ಣಾಹುತಿ ಕಾಲ, ಪ್ರಸನ್ನ ಕಾಲ. ಆ ಕಾಲದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಅನ್ನುವಂಥದ್ದಾಗಿ ಶಾಸ್ತ್ರಗಳು ಹೇಳ್ತವೆ. ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಾವು ನಂಬಿ ನಡೆತಕ್ಕಂತಹ ಆ ಚೌಡೇಶ್ವರಿಯ ಪೂರ್ಣಾನುಗ್ರಹಕ್ಕೋಸ್ಕರವಾಗಿ ಇವತ್ತಿನ ದಿನ ಸ್ಥಾನ ಶುದ್ಧಿಯಿಂದ ನಾವು ಆರಂಭ ಮಾಡಿದ್ದೇವೆ. ಕೇವಲ ಕಲಾವೃತ್ತಿ ಅಂತ ಹೇಳಲ್ಲ. ನಾನು ಹೋದಲ್ಲಿ ಕೇವಲ ಕಲಾವೃತ್ತಿ ಒಂದೇ ನಾನು ಮಾಡಿ ಬರತಕ್ಕಂಥದ್ದಿಲ್ಲ. ನನ್ನೊಂದು ನಿಯಮಗಳುಂಟು, ಇದು ಹೀಗೆ ನಡೀಬೇಕು ಅಂದ್ರೆ ಹೀಗೆ ನಡೀಬೇಕು. ಹಾಗಾಗಿ ಅದೇ ಕ್ರಮದಲ್ಲಿ ಹೋಗ್ತವೆ. ಸ್ಥಾನ ಶುದ್ಧಿಯಿಂದ ನಾನು ಕ್ರಮವನ್ನು ಆರಂಭ ಮಾಡಿದ್ದೇನೆ. ಈ ಒಂದು ಸ್ಥಾನದಲ್ಲಿರ್ತಕ್ಕಂತಹ ಯಾವುದೇ ವಿಧವಾದಂತಹ ದೋಷಗಳಿದ್ರೆ, ಅಶುಚಿತ್ವ ಇತ್ಯಾದಿಗಳಾಗದಿದ್ರೆ ಅವೆಲ್ಲವೂ ಸಹ ನಿವಾರಣೆ ಆಗಬೇಕು.